ಕರ್ನಾಟಕದಲ್ಲಿ ಕಾವೇರಿ ಕಿಚ್ಚು ದಗದಗಿಸಿದೆ. ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವಂತೆ CWRC ಆದೇಶದ ಬೆನ್ನಲ್ಲೇ ಕನ್ನಡ ಪರ ಹೋರಾಟಗಾರರು ಹಾಗೆ ರೈತ ಸಂಘಟನೆಗಳು ಬೀದಿಗಿಳಿದು ಹೋರಾಟವನ್ನು ಮಾಡ್ತಾ ಇವೆ. ಈ ಅನ್ನದಾತರ ಈ ಹೋರಾಟಕ್ಕೆ ಈಗ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಕೂಡ ಕೈ ಜೋಡಿಸಿದ್ದು, ನೆಲ ಜಲ ಭಾಷೆಗೆ ಧಕ್ಕೆ ಆದರೆ ನಾವು ಸುಮ್ಮನಿರಲ್ಲ ಅಂತ ಗುಡುಗಿದ್ದಾರೆ. ಕಾವೇರಿ ಹೋರಾಟಕ್ಕೆ ಸಿನಿಮಂದಿ ಬೆಂಬಲ. ನೆಲ ಜಲ ಭಾಷೆಗೆ ಧಕ್ಕೆ ಆದರೆ ಸುಮ್ಮನಿರಲ್ಲ. ಕರುನಾಡಿಗೆ ಬರಗಾಲ ಆವರಿಸಿದೆ. ಹನಿ ಹನಿ ನೀರಿಗಾಗಿ ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಇದರ ನಡುವೆ ತಮಿಳುನಾಡಿಗೆ 15 ದಿನಗಳವರೆಗೆ 3500 ಕ್ಯೂಸೆಕ್ ನೀರನ್ನು ಬಿಡುವಂತೆ ಕಾವೇರಿ ನೀರು ನಿಯಂತ್ರಣ ಸಮಿತಿ ನೀಡಿದಂತಹ ಆದೇಶವನ್ನು CWMA ಎತ್ತಿ ಹಿಡಿದಿದೆ. ಈ ಬೆನ್ನಲ್ಲೇ ರಾಜ್ಯದಲ್ಲಿ ಕಾವೇರಿ ಹೋರಾಟದ ಕಿಚ್ಚು ಮತ್ತೆ ಬುಗಿಲೆದಿದ್ದು, ಇದೀಗ ಅನ್ನದಾತರ ಆಕ್ರೋಶಕ್ಕೆ ಚಲನಚಿತ್ರ ವಾಣಿಜ್ಯ ಮಂಡಳಿ ಬೆಂಬಲವನ್ನು ಸೂಚಿಸಿದೆ. CWMA ಆದೇಶದ ವಿರುದ್ಧ ಮಂಡ್ಯ, ಮೈಸೂರು, ರಾಮನಗರ ಸೇರಿದಂತೆ ರಾಜ್ಯಾದ್ಯಂತ ರೈತರು ಹಾಗೂ ಕನ್ನಡ ಪರ ಸಂಘಟನೆಗಳು ಹೋರಾಟಕ್ಕಿಳಿದಿದ್ದಾರೆ. ಈ ಬೆನ್ನಲ್ಲೇ ಕನ್ನಡ ಚಿತ್ರರಂಗದ ಪರವಾಗಿ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ಅಧ್ಯಕ್ಷೆ ಜಯಮಾಲಾ ಹಾಗೂ ಮಾಜಿ ಫಿಲ್ಮ್ ಚೇಂಬರ್ ಅಧ್ಯಕ್ಷರುಗಳ ಸಮ್ಮುಖದಲ್ಲಿ ತುರ್ತು ಸುದ್ದಿಗೋಷ್ಠಿ ನಡೆಸಿ ಕಾವೇರಿ ಹೋರಾಟಕ್ಕೆ ವಾಣಿಜ್ಯ ಮಂಡಳಿ ಸಂಪೂರ್ಣ ಸಹಕಾರವನ್ನು ನೀಡಲಾಗುತ್ತೆ ಅಂತ ಹೇಳಿದ್ದಾರೆ. ನಟ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಕಿಕೊಟ್ಟಿರುವಂತಹ ಜವಾಬ್ದಾರಿಯಂತೆ ನೆಲ ಜಲ ಭಾಷೆಗೆ ಧಕ್ಕೆಯಾದಾಗ ನಾವು ರೈತರ ಪರವಾಗಿ ನಿಲ್ತೇವೆ. ನಾವು ಇಡೀ ಚಿತ್ರರಂಗ ರೈತರ ಪರವಾಗಿ ನಿಲ್ಲುತ್ತೇವೆ. ಈ ಹಿಂದೆ ಮಹದಾಯಿ ಹೋರಾಟಕ್ಕೆ ಚಿತ್ರರಂಗ ಹುಬ್ಬಳ್ಳಿಗೆ ಹೋಗಿ ರೈತರ ಪರವಾಗಿ ನಿಂತಿತ್ತು. ಅದೇ ರೀತಿ ಈಗಲೂ ಕೂಡ ಕನ್ನಡ ಚಿತ್ರರಂಗದ ರೈತರ ಹೋರಾಟಕ್ಕೆ ಜೊತೆ ನಿಲ್ಲಲಿದೆ ಅಂತ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ಅಧ್ಯಕ್ಷೆ ಜಯಮಾಲಾ ಹೇಳಿದ್ದಾರೆ. ಒಂದು ಸತ್ಯ, ಭಾಷೆ, ನೆಲ, ಜಲ ಈ 3 ವಿಚಾರಗಳು ಮಾತ್ರ ಬಂದರೆ ನಮ್ಮನ್ನು ಯಾರೂ ತಡೆಯಕ್ಕಾಗಲ್ಲ. ನಾವೆಲ್ಲ ಒಂದೇ ಧ್ವನಿ. ಯಾಕಂದ್ರೆ ನಾವಿವತ್ತು ತಿಂತಿರೋ ಅನ್ನ ಇದೆ ನೋಡಿ, ನಾವು ಈ ಕರ್ನಾಟಕದಲ್ಲಿ ತಿಂತಿರೋ ಅನ್ನ ನಾವು ಈ 3 ವಿಚಾರಗಳು. ಅದರಿಂದ ನಮಗೆ ಅವರ ಋಣ ಇದೆ, ರೈತರ ಋಣ ಇದೆ, ಈ ರಾಜ್ಯದ ಋಣ ಇದೆ. ಭಾಷೆ ಇದ್ರೆ ಕನ್ನಡ ಚಿತ್ರರಂಗ ಉಳಿಯುತ್ತೆ. ಅದರಿಂದಾಗಿ ನಾವೆಲ್ಲರೂ ಒಂದಾಗಿ. ರಿಪಬ್ಲಿಕ್ ಕನ್ನಡದ ರಿಯಲ್ ಹೀರೋಸ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ನಿರ್ದೇಶಕ ಜೋಗಿ ಫ್ರೇಮ್ ಕಾವೇರಿ ಹೋರಾಟದ ಬಗ್ಗೆ ಮಾತನಾಡಿ, ನಾನು ಚಿಕ್ಕವರಿದ್ದಾಗಲೂ ಕೂಡ ಈ ಕಿರಿಕ್ ನೋಡ್ತಾ ಇದ್ದೇನೆ. ಎಲ್ಲರೂ ಕೂಡ ಪೊಲಿಟಿಕ್ಸ್ ಬಿಟ್ಟು ಬಂದು ನಿಂತ್ಕೊಂಡು ಇದನ್ನು ಸರಿ ಮಾಡಬೇಕು. ನಮ್ಮ CM ತಮಿಳುನಾಡು CM ವಿಜಯ್ ಅವರ ಜೊತೆಗೆ ಮಾತನಾಡಿ ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಎಲ್ಲ ವಿಚಾರದಲ್ಲೂ ಕೂಡ ನಾವು ಇದ್ದೇ ಇರ್ತೀವಿ. ಇದು ನಮ್ಮೂರು, ನಮ್ಮ ನೀರು. ಯಾವುದೇ ವಿಚಾರ ಇರಲಿ ನಾವು ಫೈಟ್ ಮಾಡೋಕೆ ರೆಡಿ ಅಂತ ಹೇಳಿದರು. ಅದು ಹೆಂಗಾಗಿದೆ ಗೊತ್ತಾಯಿತು, ಕಾಲದಿಂದನೂ ನೋಡ್ತಾನೆ ಇದ್ದೀನಿ. ನಾನು ಹುಟ್ಟುತ್ತಾ ನನಗೆ ಬುದ್ಧಿ ಬಂದುತ್ತಾ ನೋಡ್ತಾ ಇದ್ದೀನಿ. ಇದು ಬರೀ ಕಿರಿಕ್ ನಡೀತಾನೇ ಇದೆ. ಇದಕ್ಕೆ ಒಂದು ಏನಾಗುತ್ತೆ, ಪೊಲಿಟಿಕ್ಸ್ನ ಬಿಟ್ಟು ಬಂದು ಎಲ್ಲ ಸೇರ್ಕೊಂಡು ಕ್ಲಿಯರ್ ಮಾಡ್ಬೋದು. ಈಗ ವಿಜಯ್ ಅವರು ಬರ್ತಿದ್ದಾರೆ ಅಂತ ಕೇಳ್ಬಿಟ್ಟಿದ್ದೀನಿ. DK ಸಾಹೇಬರು ಇದ್ದಾರೆ, ಸೊ ಒಳ್ಳೆ ನಿಲುವು ತಗೋತಾರೆ ಅಂತ. ಆಮೇಲೆ ಹೋರಾಟ ಅಂದ ತಕ್ಷಣವೇ ನಿಮಗೆ ನಮ್ಮೂರು ಹೋರಾಟದ ಮಂಡ್ಯ ಜಿಲ್ಲೆ ಎಕ್ಸ್ಪೆಷಲಿ ಕಾವೇರಿ ನೀರು, ಕನ್ನಡ ಇವು ಅಂತಂದರೆ ಎಕ್ಸ್ಪೆಷಲಿ ನಾವು ಮುಂದೆ ಇದ್ದೇ ಇರ್ತೀವಿ. ನಮ್ಮೂರು ನಮ್ಮ ನೀರು, ನಾವು ಇದ್ದೇ ಇರ್ತೀವಿ ಎಲ್ಲೋದ್ರೂ. ಆಲ್ವೇಸ್ ಫೈಟ್ ಎಲ್ಲ ವಿಷಯದಲ್ಲೂ. ಇನ್ನು ಬರಗಾಲದ ನಡುವೆ ಕರುನಾಡಿಗೆ CWMA ಬರಸಿಡಿಲಿನಂತೆ ಆದೇಶವನ್ನು ನೀಡಿದೆ. ಮಳೆಯಿಲ್ಲ, ಬೆಳೆಯಿಲ್ಲದೆ ಅನ್ನದಾತರಿಗೆ ತಿಂದಂತಹ ಅನ್ನವೇ ಅರಗದ ಹೊತ್ತಿನಲ್ಲಿ ಇಂತಹ ನಿರ್ಣಯ ಕಣ್ಣೀರು ತರಿಸುವಂತೆ ಮಾಡಿದೆ. ಅನ್ನದಾತರ ಹೋರಾಟದ ಧ್ವನಿಗೆ ಕರ್ನಾಟಕ ಫಿಲ್ಮ್ ಚೇಂಬರ್ ಮತ್ತು ಸಿನಿತಾರಿಯರು ಕೂಡ ಬೆಂಬಲವನ್ನು ಸೂಚಿಸಿದ್ದು, ಇರೋ ನೀರು ಉಳಿಸಿಕೊಳ್ಳಲು ಧ್ವನಿಯನ್ನು ಎತ್ತಲಿದೆ.